ನಮಸ್ತೆ ಎಲ್ಲರಿಗೂ. ಶಂಕರ ಮ್ಯೂಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ. ಈ ಚಾನಲ್ ಮಾಡಿರೋ ಉದ್ದೇಶ ಏನಂದರೆ, ಕೀಬೋರ್ಡ್ ಯಾರೆಲ್ಲ ಕಲಿತಾ ಇದ್ದೀರಿ ಅಥವಾ ಯಾರಾದರೂ ಕೀಬೋರ್ಡ್ನ ಕಲಿಬೇಕಂತ ಆಸೆ ಆಗಿದ್ದೀರಿ ಅವರಿಗೋಸ್ಕರ, ಮತ್ತು ಮ್ಯೂಸಿಕಲ್ ನೊಟೇಷನ್ಸ್ನ ಹೇಗೆ ಓದೋದು ಅಥವಾ ಎಲ್ಲೋ ನಿಮಗೆ ಮ್ಯೂಸಿಕ್ ನೊಟೇಷನ್ಸ್ ನಿಮಗೆಲ್ಲ ಸಿಕ್ಕಿರುತ್ತೆ, ಅದನ್ನು ಓದೋದು ಹೇಗೆ, ಅಥವಾ ನೀವು ಯಾವುದಾದ್ರೂ ಸಾಂಗ್ ಕೇಳಿರ್ತೀರಿ, ಆ ಸಾಂಗ್ನ ನೊಟೇಷನ್ನ ಬರ್ಕೊಂಡು ಅದ್ರ ಮೂಲಕ ಪ್ಲೇ ಮಾಡೋದಾಗಲಿ ಹೇಗೆ ಅಂತ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡ್ತೀನಿ. ಮ್ಯೂಸಿಕಲ್ ಥಿಯರಿ ಅಂದರೆ ಕಾರ್ಡ್ಸ್ ಆಗಿರ್ಬೋದು, ಸ್ಕೇಲ್ಸ್ಗಳಾಗಿರ್ಬೋದು, ಅಥವಾ ಕಾರ್ಡ್ ಪ್ರೋಗ್ರೆಷನ್ಸ್ಗಳಾಗಿರ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಅಂತೂ ಶುರು ಮಾಡಿಬಿಟ್ಟಿದ್ದೀನಿ, ಆದರೆ ಅದನ್ನು ಕಂಟಿನ್ಯೂ ಮಾಡಬೇಕಾದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಲಹೆಗಳು ತುಂಬ ಮುಖ್ಯ. ಪಾಠಗಳಿಗೆ, ಮ್ಯೂಸಿಕ್ ಲೆಸನ್ಸ್ಗಳಿಗೆ ಹೋಗೋದಾದರೆ ಮೊದಲು ಸಂಗೀತ ಮತ್ತು ಸಂಗೀತ ಪ್ರಕಾರಗಳ ಬಗ್ಗೆ ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ, ಈಗ ನೀವು ನೋಡಿರ್ಬೋದು, ಇಂಡಿಯಾದಲ್ಲಿ ಕರ್ನಾಟಕ ಸಂಗೀತ ಇದೆ ಮತ್ತು ಹಿಂದೂಸ್ತಾನಿ ಸಂಗೀತ ಇದೆ. ಅದೇ ರೀತಿ ಪ್ರತಿಯೊಂದು ದೇಶದಲ್ಲೂ ಅವ್ರದ್ದೇ ಆದಂಥ ಒಂದು ಪ್ರಾದೇಶಿಕವಾದ ಸಂಗೀತ ಪದ್ಧತಿ ಇದ್ದೇ ಇರುತ್ತೆ. ಹಿಂದೂಸ್ತಾನಿ ಪ್ರಕಾರದಲ್ಲಾದರೂ ಕಲಿಬೋದು ಅಥವಾ ವೆಸ್ಟರ್ನ್ ಪ್ರಕಾರದಲ್ಲಾದರೂ ಕಲಿಬೋದು. ಎಲ್ಲೇ ಕಲಿತರು, ಹೇಗೆ ಕಲಿತರು, ಅದು ಸಂಗೀತಕ್ಕೆ ಬದ್ಧವಾಗಿರುತ್ತೆ. ಅದರಲ್ಲಿ ಪ್ರೆಸೆಂಟ್ ಮಾಡುವ ರೀತಿ ಬೇರೆ ಇದ್ದರೂ ಕೊಡುವ ಅರ್ಥ ಮಾತ್ರ ಒಂದೇ. ಕೀಬೋರ್ಡ್ ಅನ್ನೋ ವಿಷಯಕ್ಕೆ ಬಂದರೆ, ಮೊಟ್ಟ ಮೊದಲು ನಾವು ಕಲಿಬೇಕಾಗಿರೋ ವಿಷಯ ಕೀಬೋರ್ಡ್ ಸ್ಟ್ರಕ್ಚರ್. ಕೀಬೋರ್ಡ್ ಲೆಸನ್ಸ್ ಅಂತ ಬಂದಾಗ ಅಥವಾ ಕೀಬೋರ್ಡ್ ಎಕ್ಸಸೈಸ್ ಅಂತ ಬಂದಾಗ ಎಲ್ಲವೂ ಮೊದಲು ಸಿಯಿಂದನೇ ಶುರುವಾಗುತ್ತೆ. ಎಸ್ಪೆಷಲಿ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡುವಾಗ ಸಂಗೀತದಲ್ಲಿ ಕೆಲವು ಸಿ ಶಾರ್ಪ್ನಲ್ಲಿ ಅಥವಾ ಜಿ ಶಾರ್ಪ್ನಲ್ಲೆಲ್ಲ ಶುರು ಮಾಡ್ತಾರೆ. ಆದರೆ ಕೀಬೋರ್ಡ್ನಲ್ಲಿ ಅಂತ ಬಂದಾಗ ಅವರು ಸಿನಲ್ಲೇ ಶುರು ಮಾಡ್ತಾರೆ. ಮೊದಲು ನಾನು ಸಿ ಅಂದರೆ ಏನಂತ ತೋರಿಸ್ಬಿಡ್ತೀನಿ, ಸಿ ಅಂದರೆ ಎಲ್ಲಿದೆ ಅಂತ ತೋರಿಸ್ತೀನಿ, ಮತ್ತು ಸಿಯನ್ನು ಹುಡ್ಕೋದು ಹೇಗೆ ಅಂತಲೂ ಕೂಡ ಹೇಳ್ತೀನಿ. ನೋಡಿ, ಕೀಬೋರ್ಡ್ ನೋಡಿದಾಗ ಯು ವಿಲ್ ಫೈಂಡ್, ಕೀಬೋರ್ಡ್ ನೋಡಿದ ತಕ್ಷಣ ನಿಮಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೀಸ್ ಎಲ್ಲ ಸಿಗುತ್ತೆ. 2 ಬ್ಲ್ಯಾಕ್ ಕೀ ಮತ್ತು 3 ಬ್ಲ್ಯಾಕ್ ಕೀ, ಮತ್ತು 2 ಬ್ಲ್ಯಾಕ್ ಕೀ ಮತ್ತು 3, ಮತ್ತು 2 ಮತ್ತು 3, 2 ಮತ್ತು 3. ಈ 2 ಮತ್ತು 3 ಬ್ಲ್ಯಾಕ್ ಕೀಗಳನ್ನು ಒಂದು ಗ್ರೂಪ್ ಅಂತ ಮಾಡ್ಕೊಳ್ಳೋದಾದರೆ, ಇದು ಒಂದು ಗ್ರೂಪ್, ಇದು 2, 3, 4 ಈ ಥರ. ಸೊ 3 ಅಥವಾ 2 ಬ್ಲ್ಯಾಕ್ ಕೀಗಳನ್ನು ಒಂದು ಗ್ರೂಪಾಗಿ ಮಾಡಿಕೊಂಡು, ಈ 2 ಬ್ಲ್ಯಾಕ್ ಕೀ ಇರುವ ಈ ಸೆಟ್ ಆಫ್ ಕೀಸ್ ಇದೆಯಲ್ಲ, ಇದರ ಹಿಂದಿನ ನೋಟ್ನೇ ನಾವು ಸಿ ಅಂತ ಕರಿತೀವಿ. ಪ್ರತಿಯೊಂದು ಸೆಟ್ಗಳಲ್ಲೂ ಒಂದೊಂದು ಸಿ ನೋಟ್ ಇರುತ್ತೆ. 2 ಬ್ಲ್ಯಾಕ್ ಕೀ, ಅದರ ಹಿಂದೆನೆದ್ದು ಇಟ್ಸ್ ಅ ಸಿ. ಇದು ಮಂದ್ರಸ್ಥಾಯಿ ಅಂತ ಕೂಡ ಕರೀತಾರೆ. ಅದೇ ಇಲ್ಲಿ 2 ಬ್ಲ್ಯಾಕ್ ಕೀ ಇದೆ, ಅದರ ಹಿಂದದ್ದನ್ನು ಮತ್ತೆ ಸಿ, ಇದು ಕೂಡ ಸಿನೇ, ಇದು ಕೂಡ ಸಿನೇ. ನೋಡಿ, ಸಿಯನ್ನು ಕಂಡುಹಿಡಿದ ಮೇಲೆ ಸಿಯಿಂದ ಜಸ್ಟ್ ಪ್ಲೇ ಆಲ್ ವೈಟ್ ಕೀಸ್. ನೋಡಿ, ಸಿಯಿಂದ ಸಿವರೆಗೆ 1 2 3 4 5 6 7 8 ಹೀಗೆ ಎಲ್ಲ ನೋಟ್ಗಳನ್ನು ಪ್ಲೇ ಮಾಡಿದ್ರೆ ಯು ವಿಲ್ ಗೆಟ್ ಸಿ ಮೇಜರ್. ಶಂಕರಾಭರಣ ರಾಗ ನಿಮಗೆ ಸಿಕ್ಕುತ್ತೆ ಸಿ ಶ್ರುತಿಯಲ್ಲಿ. ಸಿ ಅನ್ನೋದು ಅಥವಾ ಸಿ ಶ್ರುತಿ ಅನ್ನೋದು 1ನೇ ಶ್ರುತಿ ಅಂತ ಕರೀತಾರೆ. ಸಿ ಶಾರ್ಪ್ ನೆಕ್ಸ್ಟ್ ಬ್ಲ್ಯಾಕ್ ಇದೆ, ಅದು ಸಿ ಶಾರ್ಪ್ ಅಂತ ಕರೀತಾರೆ. ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸಿ ಅನ್ನೋದು ಇದು 1ನೇ ಶ್ರುತಿ, 2ನೇ ಶ್ರುತಿ, 3ನೇ ಶ್ರುತಿ, 4ನೇ ಶ್ರುತಿ, 5ನೇ ಶ್ರುತಿ. ಸೊ ಹೀಗೆ ಈ ಶ್ರುತಿಗಳು ಕೂಡ ಶುರುವಾಗೋದೇ ಈ ಸಿ ಶ್ರುತಿಯಿಂದ. ಅದಕ್ಕೆ 1 ಅಂತ ಕರೀತಾರೆ. 1ನೇ ಶ್ರುತಿ. ಮ್ಯೂಸಿಕ್ನಲ್ಲಿ ನಮಗೆ 12 ಮೇಜರ್ ಸ್ಕೇಲ್ಗಳು ಸಿಗುತ್ತೆ. ಅಂದರೆ ಶಂಕರಾಭರಣ ರಾಗವನ್ನು ನಾವು 12 ಶ್ರುತಿಯಲ್ಲಿ ಪ್ಲೇ ಮಾಡ್ಬೋದು. ಆದರೆ ಸಿ ಶ್ರುತಿಯಲ್ಲಿ ಪ್ಲೇ ಮಾಡೋದಾದರೆ ನಿಮಗೆ ಯಾವುದೇ ರೀತಿ ಬ್ಲ್ಯಾಕ್ ಕೀಸ್ಗಳು ಸಿಕ್ಕೋಲ್ಲ. ಬೇರೆ ಶ್ರುತಿಯಲ್ಲಿ ಪ್ಲೇ ಮಾಡೋದಾದರೆ, ಡಿನಲ್ಲಿ ಪ್ಲೇ ಮಾಡೋದಾದರೆ, ಇನಲ್ಲಿ ಪ್ಲೇ ಮಾಡೋದಾದರೆ, ಎಫ್ನಲ್ಲಿ ಪ್ಲೇ ಮಾಡೋದಾದರೆ, ಜಿನಲ್ಲಿ, ಎನಲ್ಲಿ,
ಬಿನಲ್ಲಿ ಈ ಥರ ಯಾವುದಾದ್ರೂ ಒಂದು ಬ್ಲ್ಯಾಕ್ ಕೀ ಸಿಕ್ಕುತ್ತೆ. ಆದರೆ ಸಿ ಶ್ರುತಿಯಲ್ಲಿ ನೀವು ಈ ರಾಗವನ್ನು ಪ್ಲೇ ಮಾಡೋಕ್ಕಾದರೆ ನಿಮಗೆ ಯಾವುದೇ ರೀತಿ ಬ್ಲ್ಯಾಕ್ ಕೀಸ್ಗಳು ಸಿಕ್ಕೋಲ್ಲ. ಮಕ್ಕಳಿಗೆ ಅಥವಾ ಯಾರಾದರೂ ತುಂಬ ಇನಿಷಿಯಲ್ ಸ್ಟೇಜ್ನಲ್ಲಿ ಕೀಬೋರ್ಡ್ ಕಲಿತಾ ಇರೋರಿಗೆ ಸಿ ಮೇಜರ್ ಶ್ರುತಿನೇ ಸಿ ಮೇಜರ್ ಸ್ಕೇಲ್ನೇ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಬ್ಲ್ಯಾಕ್ ಕೀಸ್ ಬರದೇ ಇರೋ ಕಾರಣವಾಗಿ ಈಸಿಯಾಗಿ ಸಾಂಗ್ಸ್ನ ಪ್ಲೇ ಮಾಡ್ಬೋದು ಅಥವಾ ಕೀಸ್ ಐಡೆಂಟಿಫಿಕೇಷನ್ ಮಾಡೋದು ಈಸಿ ಆಗಲಿ ಅಂದ್ಬಿಟ್ಟು ನಾವು ಸಿ ಮೇಜರ್ನಲ್ಲೇ ಅವರಿಗೆ ಕೀಬೋರ್ಡ್ನ ಪ್ಲೇ ಮಾಡೋಕ್ಕೆ ಶುರು ಮಾಡಿಸ್ತೀವಿ. ಇದಿಷ್ಟು ಶಂಕರ ಮ್ಯೂಸಿಕ್ಸ್ನ ಎಪಿಸೋಡ್ 1. ಈ ಎಪಿಸೋಡ್ 1ನಲ್ಲಿ ನಾನು ಕೊಟ್ಟಂತಹ ಕೀಬೋರ್ಡ್ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಶಂಕರ ಮ್ಯೂಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ವೇಳೆ ಸಬ್ಸ್ಕ್ರೈಬ್ ಆದರೆ ಈ ವಿಡಿಯೋ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೋಟ್ಯಾಂತರ ಯೂಟ್ಯೂಬ್ ವಿಡಿಯೋಗಳ ಮಧ್ಯೆ ಕಳೆದು ಹೋಗುತ್ತೆ. ಥ್ಯಾಂಕ್ ಯು.